ಅಮಿತ್ ಶಾ ಮಗ ಯಾವ ಕ್ರಿಕೆಟ್ ಆಡಿದ್ದಾರೆ ಅಂತೀರಿ ಅವರು ಈಗ ಒಂದು ಬಾಲ್ ಹಿಡಿಲಿಕ್ಕೆ ಇಲ್ವಲ್ಲ ಅಂತ ಬ್ಯಾಟ್ ವಿಕೆಟ್ ಎಷ್ಟಿದೆ ಅಂತ ವಿಚಾರದಲ್ಲಿ ಬ್ಯಾಟ್ ವಿಕೆಟ್ ಎಷ್ಟಿದೆ ಅಂತ ಗೊತ್ತಿಲ್ಲದೆ ಇರುವಂತ ಜೈಸಾ ಅಮಿತ್ ಶಾ ಮಗ ಹೆಂಗ್ರಿ ಬಿಸಿಸಿ ಅಧ್ಯಕ್ಷ ಆಗ್ತಾರೆ, ಇವತ್ತು ICC ಇದು ಇಂಟರ್ನ್ಯಾಷನಲ್ ಕ್ರಿಕೆಟ್ ಇದನ್ನ ಅಧ್ಯಕ್ಷ ಆಗ್ತಾರೆ. ಅಮಿತ್ ಶಾ ಬಂದ್ಮೇಲೆ ಕ್ರಿಕೆಟ್ ಮತ್ತಷ್ಟು ಎತ್ತರಕ್ಕೆ ಹೋಯ್ತು ಅಂತ ಮಾತಾಡಿದ್ರೆ ಅವರು ಇದು ಬಿಟ್ಟು ಏನು ಆಡಳಿತ ಬಿಟ್ಬಿಟ್ಟು ಗ್ರೌಂಡ್ ಅಲ್ಲಿ ಇಳಿತಾ ಇದ್ದಾರೆ. ದೊಡ್ಡ ಸಾಧನೆ ಅಚೀವ್ಮೆಂಟ್ ಟ್ರೋಫಿಯನ್ನು ಗೆಲ್ಲಿಕ್ಕೆ ಅಂತ ಹೇಳುವಂತದ್ದು ಇದೆಯಲ್ಲ. ಕರ್ನಾಟಕದ ಜನತೆ ಚಿನ್ನಸ್ವಾಮಿ ಮೂಲಕ ಕ್ರಿಕೆಟ್ ನೋಡ್ಬೇಕಂತ ಬಯಸಿದ್ರು. IPL ಮ್ಯಾಚ್ ಇವತ್ತು ಫೈನಲ್ ಅದನ್ನ ತಗೊಂಡು ಹೋಗ್ಬಿಟ್ಟು ಗುಜರಾತ್ ಅಲ್ಲಿ ಇದು ಮಾಡ್ತಾರೆ. ಶಾಸಕರೆಲ್ಲ ಬಿಟ್ಟಿ ಟಿಕೆಟ್ ಬೇಕು ಅಂತ ಕೂತ್ಕೊಂಡ್ರೆ ಇನ್ನೇನ್ ಮಾಡೋದು? ಯಾವ ಬಿಟ್ಟಿ ಟಿಕೆಟ್ ಕೇಳಿಲ್ಲ, ಕೇವಲ 500 ಟಿಕೆಟ್ ಕೇಳಿದ್ದಾರೆ. 40,000 ಟಿಕೆಟ್ ಇರುವಂತ ಟಿಕೆಟ್ ಕೇಳಿದ್ರು ಅನ್ನುವಂತ ಒಂದು ಆರೋಪ ಏನ್ ಬೇಕಾದ್ರೆ ಕೇಳ್ತಾರೆ. ಶಾಸಕರು ಅಂತ ಹೇಳಿ ಕೊಡ್ಲೇಬೇಕು ಅಂತ ಹೇಳಿ ಅದು ಕೇಳಿದ, ಅದು ಅವ್ರವ್ರ ವೈಯಕ್ತಿಕ ಕೇಳಿದ್ದಾರೆ ಬಿಡಿ. ಆದ್ರೆ ಇವತ್ತು ಎಷ್ಟು ಇದನ್ನ ಕೇಳ್ತಾ ಇದಾರೆ, ಅದು 1 ಲಕ್ಷ ಇರುವಂತ ಇದರಲ್ಲಿ ಗುಜರಾತ್ ಅಲ್ಲೇ ಮಾಡ್ಬೇಕಂತ ಏನಿದೆ. ಇವತ್ತು ನಮ್ಮ ಅಮೂಲ್ ಆಗಿರ್ಬೋದು, ಬೇರೆ ವಿಚಾರ ಡೈವರ್ಟ್ ಮಾಡುವಂತದ್ದಲ್ಲ. ಇವತ್ತು ಅಮೂಲ್, ಇವತ್ತು ನಂದಿನಿ ಇದಕ್ಕೆ ಕಾಂಪಿಟೇಟ್ ಮಾಡಕ್ಕೆ, ನಮ್ಮ ನಂದಿನಿಯ ಪ್ರಾಡಕ್ಟ್ ಹಾಲು ಅಥವಾ ಮೊಸರು ಆಗಿರ್ಲಿ, ಐಸ್ ಕ್ರೀಮ್ ಆಗಿರ್ಲಿ, ದೆಹಲಿಯಲ್ಲಿ ಮಾರಾಟ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಯಾಕೆ? ದಕ್ಷಿಣ ಭಾರತದ ಒಂದು ಪ್ರಾಡಕ್ಟ್ ನಮ್ಮ ದೇಶದ ಇದರಲ್ಲಿ ಉತ್ತಕ್ಕೆ ಬರಬಾರ್ದ? ನಮ್ಮ ರೈತರು ಬೆಳಿಬಾರ್ದ? ನಮ್ಮ ರೈತರಿಗೆ ಅತಿ ಹೆಚ್ಚಾಗಿ ಇದರಲ್ಲಿ ಹೈನುಗಾರಿಕೆಯಲ್ಲಿ ಸಪೋರ್ಟ್ ಸಿಗ್ತಾ ಇದೆ. ವಿಷಯಾಂತರ ಆಗೋದು ಬೇಡ, ವಿಷಯಾಂತರ ಮಾಡ್ತಾ ಇಲ್ಲ, ವಿಷಯ ಹೇಳ್ತಾ ಇದೆ. ಇದೆಲ್ಲ ಕಾಕ್ರೋಚಿನ ಒಂದು ಭಾಗ. ಹೇಳಿ ಸರ್. ಅಲ್ಲ ಈಗ